ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯ ಇನ್ನೂ 2 ತಿಂಗಳು ಹಣ 2 ತಿಂಗಳು ಕಂತಿನ ಹಣ 2,000 ರೂಪಾಯಿ ಒಟ್ಟು ಸೇರಿ 4,000 ರೂಪಾಯಿ ಇನ್ನು ನಿಮಗೆ ಬರೋದಿಲ್ಲ. ಯಾವ ಕಾರಣದಿಂದ ಬರೋದಿಲ್ಲ ಎಲ್ಲವನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರು ನಿಲ್ಲಿಸಿ ನೋಡಬೇಡಿ. ಹಾಗೆ ಮತ್ತೊಂದು ಗುಡ್ ನ್ಯೂಸನ್ನು ತಂದಿದ್ದೀನಿ. ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ 6,000 ರೂಪಾಯಿ ನಿಮ್ಗೆ ಇನ್ನೂ ಸಿಗಲಿದೆ. ಯಾವ ಯೋಜನೆಯಿಂದ ಸಿಗಲಿದೆ, ಅದು ಯಾವ ಟೈಮಿಗೆ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ದರೆ ಈ ಕೂಡಲೇ ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿಯ ನಿಖರ ಸರಿಯಾದ ಮಾಹಿತಿಯನ್ನು ಈ ಚಾನಲಲ್ಲಿ ಬರ್ತಾ ಇರುತ್ತೆ. ನಮಗೆ ಮುಂದಿನ ವಿಡಿಯೋ ಸರ್ಕಾರದ ಯೋಜನೆ ಮಾಹಿತಿ ತಿಳಿಸ್ಲಿಕ್ಕೆ ನಮಗೆ ಸಪೋರ್ಟ್ ಮಾಡಿ, ಅದಕ್ಕೆ ಲೈಕ್ ಕೊಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ನೀವು ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಇನ್ನೇನು ಬರೋದಿಲ್ಲ ಅಂತ ಭಾಳ ಗ್ರಾಸವಾಗಿ ಚರ್ಚೆ ಆಗ್ತಾ ಇದೆ. ಇನ್ನು 2 ತಿಂಗಳು ನಾವು ರಿಲೀಸ್ ಮಾಡೋದಿಲ್ಲ ಹಾಗೆ ಚರ್ಚೆ ನೀವು ಕೇಳ್ತಾ ಇರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನೀವು ಹರಿದಾಡ್ತಿರೋ ಸುದ್ದಿ ಆಗಿದೆ. ಹಾಗಾದರೆ ಗೃಹಲಕ್ಷ್ಮಿ ಹಣ ಯಾವ ಕಾರಣದಿಂದ ಬರೋದಿಲ್ಲ? ನಿಮಗೆ ಕೆಲವರಿಗೆ ಇರ್ಬೋದು 8ನೇ ಕಂತವರಿಗೆ ಕರೆಕ್ಟಾಗಿ ಬಂದಿದೆ, ಕೆಲವರಿಗೆ 4ನೇ ಕಂತು ಬಂದುಬಿಟ್ಟು 5ನೇ ಕಂತು ಬಂದಿಲ್ಲ, 5ನೇ ಕಂತು ಬಂದುಬಿಟ್ಟು 6ನೇ ಕಂತು ಬಂದಿಲ್ಲ, ಮತ್ತು ಕೆಲವರಿಗೆ ಇನ್ನೂ 8ನೇ ಕಂತು ಸಹ ರಿಲೀಸ್ ಆಗಿದೆ, ಅದು ಸಹ ಬಂದಿಲ್ಲ ಸರಿಯಾಗಿ. ಹಾಗಾದರೆ ಮುಂದೆ 9 ಇರ್ಬೋದು 10ನೇ ಕಂತು ಬರುತ್ತಾ? ಆ ಬಿಗ್ ಅಪ್ಡೇಟ್ ನ್ಯೂಸನ್ನು ಇನ್ನು ಮುಂದೆ ತಿಳಿಸ್ತೀನಿ. ಯಾರು ನೀವು ವಿಡಿಯೋನ ನಿಲ್ಲಿಸಬೇಡಿ, ಹಾಗೆ ಕಂಟಿನ್ಯೂ ಆಗಿ ನೋಡಿ ತಿಳ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಈ ವಿಷಯನ ತಿಳ್ಕೊಳ್ಳಿ. ಹಾಗಿದ್ರೆ ಗೃಹಲಕ್ಷ್ಮಿ ಹಣ ನಿಮಗೆ ಈ ಗೃಹಲಕ್ಷ್ಮಿ ಹಣ ಸರ್ಕಾರದಿಂದ 5 ಘೋಷಣೆ ಗ್ಯಾರಂಟಿಯನ್ನು ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಘೋಷಣೆ ಮಾಡಿರುವಂಥ ಎಲ್ಲ ಗ್ಯಾರಂಟಿಯನ್ನು ಕಾಲಕಾಲಕ್ಕೆ ಅನುಷ್ಠಾನ ಮಾಡಿಕೊಂಡೇ ಬಂದಿದೆ ಗೌರ್ಮೆಂಟಿಂದ. ಹಾಗೆ ಅವರು ಅನುಷ್ಠಾನ ಮಾಡಿದ್ದು ಈ ಲೋಕಸಭೆ ಎಲೆಕ್ಷನ್ಗೆ ಗ್ಯಾರಂಟಿ ಯೋಜನೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ BJPಯವರು ಈ ಚುನಾವಣೆ ಆಯೋಗಕ್ಕೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಹೋಗ್ಬಿಟ್ಟು ಈಗ ಮುಂದಿನ 2 ತಿಂಗಳು ಎಲೆಕ್ಷನ್ ಇದೆ, ಆ ಕಾರಣದಿಂದ ಒಂದು ಸಸ್ಪೆಂಡಲ್ಲಿ ಇಟ್ಟಿದೆ ಚುನಾವಣೆ ಆಯೋಗ. ಈ ದುಡ್ಡನ್ನು ಬಿಡುಗಡೆ ಮಾಡ್ಬೋದಾ ಇಲ್ವಾ ಅಂತ ಹೇಳಿ ಇನ್ನೂ ಅಧಿಕೃತ ಆದೇಶಗೊಂಡಿಲ್ಲ. ಹಾಗೇನಾದರೂ ಆದೇಶ ಬಂದಿದ್ದರೆ ನಾನು ನಿಮಗೆ ಇದೇ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀನಿ. ಏನಾದರೂ ಹಣ ಬಂದರೆ ಬರೋದಿಲ್ವಾ ಅಂತಲೂ ಇದೇ ಚಾನಲಲ್ಲಿ ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತೀನಿ. ಅದೇ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೊಳ್ಳಿ, ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ನ್ಯೂಸನ್ನು ಸಿಗ್ತಾ ಇರುತ್ತೆ. ಹಾಗೆ ಕೇಂದ್ರ ಸರ್ಕಾರದಿಂದ ನಿಮಗೆ PM ಕಿಸಾನ್ ಯೋಜನೆಯಿಂದ 6,000 ರೂಪಾಯಿ ಅನ್ನೋದು ಸಿಗುವಂಥದ್ದು ಕೇಂದ್ರ ಸರ್ಕಾರದಿಂದ. ಅದು ಯಾವುದೇ ಕಾರಣದಿಂದ ನಿಮಗೆ ಅದು ಕ್ಯಾನ್ಸಲ್ ಆಗೋದಿಲ್ಲ, ಸಿಗುತ್ತೆ. ಇದು ಒಂದು ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಅನ್ನುವಂಥದ್ದು ಒಂದು ಗುಡ್ ನ್ಯೂಸ್ ಸ್ನೇಹಿತರೆ. ಹಾಗಾದರೆ ನಿಮ್ಮ ಯಾರಿಗೆಲ್ಲ ಈ ವಿಷಯ ಗೊತ್ತಿಲ್ಲೋ ದಯವಿಟ್ಟು ನಿಮ್ಮ ಸ್ನೇಹಿತರಿಗಿರ್ಬೋದು, ಸಂಬಂಧಿಕರಿರ್ಬೋದು, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೂ ಸಹ ತಿಳುವಳಿಕೆ ಬರಲಿ ಇದ್ರ ಬಗ್ಗೆ. ಹಾಗೆ ಯಾವ ಗೃಹಲಕ್ಷ್ಮಿ ಯಾವ ಕಂತು ಬಂದಿಲ್ಲ, ಕೆಲವರಿಗೆ 8 ಕಂತು ಬಂದಿಲ್ಲ ಅಂಥವರು ಸಹ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಕಂತು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸ್ನೇಹಿತರೆ. ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.